ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾಡ್ತಾ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಓಕೆ, ಲೇಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೋಡೋಣ ಯಾವ ಕಾರ್ಡ್ಸ್ ಬಂದಿದೆ ಅಂತ. ಇಲ್ಲಿ ಎಂಪರರ್ ಬಂದಿದೆ, ಏಸ್ ಆಫ್ ಕಪ್ ಬಂದಿದೆ, ಮತ್ತೆ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಈ ಕಾರ್ಡ್ಸ್ ನೋಡಿದ ತಕ್ಷಣ ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇನ್ನೂ ಇದೆ, ಬಟ್ ನಿಮ್ಮಿಬ್ಬರ ಮಧ್ಯೆ ಯಾರೋ ಒಬ್ಬ ಥರ್ಡ್ ಪರ್ಸನ್ ಇರುತ್ತಂತ ಕಾಣಿಸ್ತಾ ಇದೆ. ಕ್ಲಾರಿಟಿಗೋಸ್ಕರ ಇನ್ ಸ್ವಲ್ಪ ಕಾರ್ಡ್ಸ್ ತೆಗಿತೀನಿ ನಾನು. ಒಬ್ರು ತುಂಬಾ ಹಠ ಮಾಡ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಆ ತರ ಕಾಣಿಸ್ತಾ ಇದೆ. ಇನ್ನೊಬ್ರು ಅವ್ರ ಕೆಲ್ಸದಲ್ಲಿ ಅವ್ರ ಬ್ಯುಸಿಯಲ್ಲಿ ಇರೋ ತರ ಕಾಣಿಸ್ತಾ ಇದೆ. ಇನ್ನ ಇಲ್ಲಿ ಎಂಪರರ್ ಇದೆ ಅಲ್ವಾ, ನಾನು ಹೇಳದ್ನಲ್ವಾ ಸ್ವಲ್ಪ ಹಠ ಜಾಸ್ತಿ ಅಂತ. ಇವ್ರಿಗೆ ಸ್ವಲ್ಪ ಈಗೋನು ಜಾಸ್ತಿ ಇರುತ್ತೆ. ಅದೆಷ್ಟೇ ಪ್ರೀತಿ ಇದ್ರು, ಏನೇ ಇದ್ರು ಫೀಲಿಂಗ್ಸ್ ಅವರು ಹೊರಗಡೆ ತೋರ್ಸ್ಕೊಳಲ್ಲ. ಮತ್ತೆ ಪ್ರೀತಿ ಬಗ್ಗೆ ಏನೇ ಆಕ್ಷನ್ ತಗೋಬೇಕು ಅಂದ್ರೂ ಅದು ಅವ್ರ ಕಡೆಯಿಂದ ಫಸ್ಟ್ ತಗೊಳ್ಳೋದಿಲ್ಲ ಅವರು. ಇನ್ನಿಲ್ಲಿ ಬೇರೆ ಕಾರ್ಡ್ಸ್ ಪ್ರಕಾರ ಏನಂದ್ರೆ, ಅವರು ಫೀಲಿಂಗ್ಸ್ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಫೀಲಿಂಗ್ಸ್ ನ, ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ಇಷ್ಟ ಪಡ್ತಾ ಇದ್ದಾರೆ ಅಂತ ಅವರು ನಿಮ್ಗೆ ಗೊತ್ತಾಗದೆ ಇರೋ ತರ ನೋಡ್ಕೊಳ್ತಾ ಇದ್ದಾರೆ. ಅವ್ರು ಏನ್ ಅನ್ಕೊಳ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಏನೋ ಒಂದು ಜಸ್ಟಿಸ್ ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಸಕ್ಸಸ್ ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸಕ್ಸಸ್ ಬೇಕು ಅಂತ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೋಗ್ಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ. ಇನ್ ಸ್ವಲ್ಪ ಜನಕ್ಕೆ ಇಲ್ಲಿ ಲವ್ ಎಂಡ್ ಆಗ್ಬಿಟ್ಟಿದೆ ನಿಮ್ಮಿಬ್ಬರ ಮಧ್ಯೆ ಅಂತಾನು ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಒಬ್ರು ತುಂಬಾ ಹಠದಲ್ಲಿದ್ದಾರೆ, ಅವ್ರ ಹಠನೇ ಗೆಲ್ಬೇಕು ಅಂತ ಅದೊಂದು. ಇನ್ನೊಬ್ರು ಅದನ್ನ ಕ್ಯಾರ್ ಸಹ ಮಾಡ್ತಾ ಇಲ್ಲ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಇವ್ರ ಕೆರಿಯರ್ ಏನಿದೆ, ಇವ್ರ ಗ್ರೋತ್ ಏನಿದೆ ಅದ್ರ ಕಡೆ ಗಮನ ಹರಿಸ್ತಾ ಇರೋದು ಕಾಣಿಸ್ತಾ ಇದೆ. ಅಂಡ್ ಇನ್ ಸ್ವಲ್ಪ ಜನ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಹಿಂದೆ ಏನಾಯ್ತು ಅದನ್ನ ಮರ್ತ್ಬಿಟ್ಟು ಹೊಸದಾಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ಹೊಸ ರೀತಿಯಲ್ಲಿ ಪ್ರೀತಿ ಮಾಡೋಣ ಅಂತಾನು ಅನ್ಕೊಳ್ತಾ ಇದ್ದಾರೆ. ಅವರು ತುಂಬಾ ಆತರನು ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವರು ತುಂಬಾ ಇಷ್ಟ ಪಡ್ತಾ ಇದ್ದಾರೆ, ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನಿಮ್ಮನ್ನ ಸೇರ್ಬೇಕು, ನಿಮ್ ಜೊತೆ ಮತ್ತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಅವರು ನೀವು ಅವ್ರಿಗೆ ತುಂಬಾ ನೆನಪಾಗ್ತಾ ಇರ್ತೀರಾ. ಆದ್ರೆ ಇವಾಗ ಪ್ರಸ್ತುತ ಅವ್ರೇನು ಆಕ್ಷನ್ ತಗೊಳ್ತಾ ಇಲ್ಲ, ಅದನ್ನೆಲ್ಲ ದೇವ್ರಿಗೆ ಬಿಡ್ತಾ ಇದ್ದಾರೆ, ದೇವ್ರನ್ನೇ ಕೇಳ್ತಾ ಇದ್ದಾರೆ. ಅವರು ಏನ್ ಆಕ್ಷನ್ ತಗೋಬೇಕು, ಏನ್ ದಾರಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವ್ರು ಯಾಕೆ ಆಕ್ಷನ್ ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ, ದೇವ್ರಿಗೆ ಬಿಡ್ತಾ ಇದ್ದಾರೆ ದಾರಿ ತೋರ್ಸಕ್ಕೆ ಅಂದ್ರೆ, ಅವ್ರಿಗೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆ ತರ ಮಾಡಿದ್ರೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅವ್ರು ಎಂಪರರ್ ತರ. ಅಂದ್ರೆ ಏನೇ ಆಕ್ಷನ್ ಆದ್ರೂ ಅವ್ರು ಫಸ್ಟ್ ಅವ್ರ ಕಡೆಯಿಂದ ತಗೊಳಲ್ಲ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಪ್ಲಸ್ ಈಗೋನು ಇರುತ್ತೆ ಅವ್ರಿಗೆ ಅಂತ. ಆ ಕ್ವಾಲಿಟೀಸ್ ಅವ್ರನ್ನ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅವರಂತೂ ಆ ತರ ವಿಷಯಗಳು ಯಾವತ್ತೂ ಆಕ್ಷನ್ ತಗೊಳಕ್ ಹೋಗೋದಿಲ್ಲ. ಇನ್ನು ಬೇಕಾದ್ರೆ ನಿಮ್ ಸೈಡ್ ಇಂದಾನೇ ಬರ್ಲಿ, ಅದು ನೀವೇ ಆಕ್ಷನ್ ತಗೊಂಡು ನೀವೇ ಅವ್ರ ಕಡೆ ಬರ್ಲಿ ಅಂತಾನು ವೇಟ್ ಮಾಡ್ತಾ ಇರೋದು ಕಾಣಿಸುತ್ತೆ ಇಲ್ಲಿ. ಅವ್ರು ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು ಅಂತ ಅವ್ರು ಬಯಸ್ತಾರೆ ಹೊರ್ತು, ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನ ಅವ್ರು ಕೇಳೋದು ಇಲ್ಲ. ಅವ್ರ ನೇಚರೇ ಅಲ್ಲ ಅದು ಅಂತ ಹೇಳ್ಬೋದು. ಜಸ್ಟ್ ಎಲ್ಲ ಅವ್ರ ಆಲೋಚನೆಗಳಲ್ಲಿರುತ್ತೆ. ಅವ್ರಿಗೆ ಸಕ್ಸಸ್ ಬೇಕು, ಅವ್ರು ಮುಂದಕ್ಕೆ ಹೋಗ್ಬೇಕು, ನಿಮ್ಮ ಜೊತೆ ಮಾತಾಡ್ಬೇಕು, ಮತ್ತೆ ರಿಯೂನಿಯನ್ ಆಗ್ಬೇಕು, ಲೈಫ್ ಚೆನ್ನಾಗಿರ್ಬೇಕು, ಎಲ್ಲ ಅವ್ರಿಗೆ ಯೋಚನೆಗಳಲ್ಲಿರುತ್ತೆ. ಬಟ್ ಆಕ್ಷನ್ ತಗೊಳಕ್ ಮಾತ್ರ ಅವರು ನೇಚರ್, ಅದು ಅವರು ಆ ಕ್ವಾಲಿಟೀಸ್ ಇದೆಯಲ್ವಾ, ಅದು ಅವ್ರನ್ನ ಮುಂದಕ್ಕೆ ಬಿಡೋದಿಲ್ಲ. ಇನ್ ಸ್ವಲ್ಪ ಜನಕ್ಕೆ ಹೇಳ್ಬೇಕಂದ್ರೆ ಅದು ಬ್ಲಡ್ ಅಲ್ಲೇ ಬಂದಿರುತ್ತೆ. ಅವ್ರು ಯಾವ್ದೇ ರೀತಿಗೂ ತಗ್ಗೋದಿಲ್ಲ. ಇದು ಇನ್ನ ಈ ಲೈಫ್ ಲಾಂಗ್ ಈ ತರ ಯೋಚನೆ ಇಟ್ಕೊಂಡ್ ಬೇಕಾದ್ರೂ ಇದ್ದು ಬಿಡ್ತಾರೆ. ಅವ್ರು ಮಾತ್ರ ಆಕ್ಷನ್ ತಗೊಳಲ್ಲ ಅಂತ ಹೇಳ್ತೀನಿ. ಇನ್ ಕೇಸ್ ಯಾರಾದ್ರೂ ತಗೊಂಡ್ರೆ ನೀವು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು. ಅಂತ ಪರ್ಸನ್ ಇಂದ ಆ ಪರ್ಸನ್ ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ ಈ ತರ ಹೊಂದಾಗಕ್ಕೆ ಅಂದ್ರೆ, ಅದೊಂದು ನೀವು ಲಕ್ಕಿ ಪರ್ಸನ್ ಅಂತಾನೆ ಹೇಳ್ಬೋದು. ಇನ್ನ ನಿಮ್ಮಿಬ್ಬರ ಮಧ್ಯೆ ಏನ್ ಎಂಡ್ ಆಗಿದೆ ಇವಾಗ, ಅದ್ರ ಬಗ್ಗೆ ಅವ್ರು ತುಂಬಾ ನೋವು ತಿಂದಿದ್ದಾರೆ ಅಂತ ಹೇಳ್ಬೋದು. ಡಿಪ್ರೆಷನ್ಗೆ ಹೋಗಿದ್ರು ಅಂತ ಹೇಳ್ಬೋದು. ಇನ್ ಸ್ವಲ್ಪ ಜನ ಇನ್ನೂ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಯಾಕೆ ಅವ್ರ ಲೈಫ್ ಹೀಗಾಯ್ತು, ಯಾಕೆ ಈ ತರ ಟರ್ನ್ ಆಯ್ತು ನಿಮ್ ಲೈಫು, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಕ್ಯಾರ್ ಮಾಡದೇ ಇರೋ ತರ ಬಿಹೇವ್ ಮಾಡ್ತಾ ಇದ್ದೀರಾ ಅವ್ರ ಕಡೆ. ನಿಮ್ ಕೆರಿಯರ್ ಗ್ರೋತ್ ಏನಿದೆ ಅದ್ರ ಕಡೆ ನೀವು ಗಮನ ಹರಿಸ್ತಾ ಇದ್ದೀರಾ, ಅದನ್ನು ಅವ್ರಿಗೆ ನೋವು ಕೊಡ್ತಾ ಇದೆ. ಯಾಕೆ ಒಂಚೂರು ಇದೇ ಮಾಡ್ತಾ ಇಲ್ಲ, ನಿಮ್ ಕಡೆಯಿಂದ ಸಪೋರ್ಟಿವೇ ಇಲ್ಲ ಅನ್ನೋ ತರನು ಫೀಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ಏನಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ತುಂಬಾ ಅವ್ರ ಜೊತೆಲಿ ಇದ್ದಾಗ ತುಂಬಾ ಅವ್ರ ಬಿಹೇವಿಯರ್ಸ್ ಇಂದ ಹರ್ಟ್ ಆಗಿದ್ದೀರಾ ಅಂತ ಹೇಳ್ಬೋದು. ತುಂಬಾ ಫೇಸ್ ಮಾಡಿ ಎಲ್ಲಾ ವಿಷಯದಲ್ಲೂ ನೀವು ಕಾಂಪ್ರಮೈಸ್ ಆಗಿ
ಇವಾಗ ಬೇಸತ್ ಬಿಟ್ಟಿದ್ದೀರಾ, ನಿಮ್ಗೆ ಆ ಎನರ್ಜಿ ಅವಾಗ ಆ ತರ ಕಾಂಪ್ರಮೈಸ್ ಆಗೋ ಎನರ್ಜಿ ಎಲ್ಲ ಇವಾಗ ಎನರ್ಜಿ ಅಷ್ಟಿಲ್ಲ ಅದ್ರ ಕಡೆ. ಎಷ್ಟು ಸೋತು ನೀವು ಬೇಜಾರಾಗ್ಬಿಟ್ಟಿದ್ದೀರಾ. ಸೊ ಅದರಿಂದ ನಿಮ್ಗೆ ಇವಾಗ ಮನ್ಸು ತುಂಬಾ ಗಟ್ಟಿಯಾಗಿದೆ. ಸೊ ಅದರಿಂದ ನೀವು ಅವ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವಾಗ. ಇನ್ನೊಂದು, ನಿಮ್ ರಿಲೇಶನ್ಶಿಪ್ ಎಂಡ್ ಆಗೋಕೆ ನೀವು ರೀಸನ್ ಆಗಿರಲ್ಲ, ಅಲ್ಲಿ ನಿಮ್ ಪರ್ಸನ್ನೇ ರೀಸನ್ ಆಗಿರ್ತಾರೆ. ಯಾಕೆ ನಿಮ್ ಪರ್ಸನ್ನೇ ರೀಸನ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂದ್ರೆ, ಅವರು ಎಕ್ಸ್ಪ್ರೆಸಿವ್ ಆಗಿಲ್ಲ. ಅವ್ರ ಫೀಲಿಂಗ್ಸ್ ಏನಿದೆ, ಅವ್ರ ಟ್ರೂ ಲವ್ ಏನಿದೆ ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಕೂಡ ಮಾಡ್ತಾ ಇರ್ಲಿಲ್ಲ, ಹೈಡ್ ಮಾಡ್ಕೊಳ್ಳೋರು. ಮತ್ತೆ ಏನಾದ್ರು ಆಕ್ಷನ್ ತಗೋಬೇಕು, ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಆಸೆ ಇದೆ, ಯೋಚನೆಗಳಿದೆ, ಬಟ್ ಅದ್ರ ಕಡೆಗೆ ಆಕ್ಷನ್ ತಗೊಳ್ತಾ ಇರಲ್ಲ. ಅಂಡ್ ಇಲ್ಲಿ ಫ್ಯಾಮಿಲಿ ಕಾರ್ಡ್ ಕೂಡ ಬಂದಿರೋದ್ರಿಂದ ಅವರು ಹ್ಯಾಪಿ ಫ್ಯಾಮಿಲಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮಿಂದ. ಮತ್ತೆ ಅದ್ರ ಕಡೆ ತುಂಬಾ ಆತರನೂ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಸಮಸ್ಯೆ ಇವ್ರ ಹತ್ರ ಏನಂದ್ರೆ, ಬೇರೆಯವ್ರಿಗೆ ಇವ್ರು ಎಷ್ಟೇ ನೋವು ಕೊಟ್ಟಿರ್ಲಿ ಅದು ಅವ್ರಿಗೆ ಅರ್ಥ ಆಗಲ್ಲ, ಗೊತ್ತಾಗೋದು ಇಲ್ಲ. ಅವರು ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಮಾಡಿರಲ್ಲ, ಬಟ್ ಅದು ಅವ್ರ ನೇಚರ್, ಆ ನೇಚರ್ ಇಂದ ಅದು ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಬಟ್ ಅದು ಅವ್ರಿಗೆ ಗುರ್ಸಕ್ಕೂ ಆಗಲ್ಲ, ಗೊತ್ತಾಗೋದು ಇಲ್ಲ. ಬಟ್ ಅದೇ ನೋವು ಅವ್ರಿಗಾಗ್ಲಿ ಅದ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾರೆ, ಫೀಲ್ ಮಾಡ್ತಾರೆ. ಅವ್ರಿಗೆ ಈ ತರ ಆಯ್ತು, ಈ ತರ ಅಂದ್ರೆ ಒಂದ್ ರೀತಿ ಸ್ವಾರ್ಥಿ ತರಾನೇ. ಅವ್ರಿಗೆ ಇಷ್ಟು ನೋವಾಯ್ತು, ಇಷ್ಟು ಕಷ್ಟ ಆಯ್ತು, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಹೊರತು ಬೇರೆಯವ್ರಿಗೆ ಎಷ್ಟು ನೋವಾಗಿದೆ, ಏನ್ ತೊಂದ್ರೆ ಆಗಿದೆ ಅನ್ನೋದು ಅವ್ರ ಮೈಂಡಿಗೆ ಬರಲ್ಲ. ವೆಯ್ಟ್ ಮಾಡ್ತಾ ಇದ್ದಾರೆ, ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ ದಾರಿ ತೋರ್ಸಕ್ಕೆ. ಅಂಡ್ ಇನ್ ಕೇಸ್ ನೀವು ಬರ್ತೀರಾ ಅಂತಾನು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಅಥವಾ ನಿಮ್ಗೆ ಗೊತ್ತಿರೋ ಪರ್ಸನ್ಸ್ ಹತ್ರ ಚೆಕ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ ಪ್ರೆಸೆಂಟ್ ಫೀಲಿಂಗ್ಸ್ ಏನು, ನೀವ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ಇದೆಲ್ಲ ಅವ್ರು ಗಮನಿಸ್ತಾ ಇರ್ತಾರೆ. ಇಲ್ಲಿ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರೋದು ಕಾಣಿಸ್ತಾ ಇದೆ. ಅದಕ್ಕೆ ಅವರು ಆನ್ಸರ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇನ್ನ ಇಲ್ಲಿ ಸ್ವಲ್ಪ ಜನಕ್ಕೆ ನಿಮ್ ಪರ್ಸನ್ ನಿಮ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಅಥವಾ ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ತಿಳಿದು ಬಂದಿರೋದು ಏನಂದ್ರೆ, ಸ್ವಲ್ಪ ಜನಕ್ಕೆ ಬೇರೆ ಪರ್ಸನ್ ಜೊತೆ ಎಂಗೇಜ್ ಆಗಿದ್ದೀರಾ, ಅಥವಾ ಮ್ಯಾರೇಜ್ ಸೆಟ್ ಆಗಿದೆ ನಿಮ್ಗೆ, ಅಥವಾ ಸ್ವಲ್ಪ ಜನಕ್ಕೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ತರ ವಿಷಯಗಳು ಅವ್ರಿಗೆ ತಿಳಿದಾಗ ಅವರು ತುಂಬಾ ನೋವು ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನ್ಗೋಸ್ಕರ ವೆಯ್ಟ್ ಮಾಡಿಲ್ಲ ನೀವು, ಒಂದ್ ಸ್ವಲ್ಪ ದಿನ ನನ್ಗೋಸ್ಕರ ವೆಯ್ಟ್ ಮಾಡ್ಬೋದಿತ್ತಲ್ವಾ ಅನ್ನೋ ತರ ಫೀಲ್ ಆಗ್ತಾ ಇದ್ದಾರೆ. ಇನ್ನ ಇಲ್ಲಿ ನೀವು ಕೂಡ ಬೇಕು ಅಂತ ಅದು ಮಾಡಿರಲ್ಲ, ನೀವು ತುಂಬಾ ಬೇಸತ್ತಿರ್ತೀರಾ, ತುಂಬಾ ವೆಯ್ಟ್ ಮಾಡಿರ್ತೀರಾ ಅವ್ರಿಗೋಸ್ಕರ. ಎಲ್ಲಾ ವಿಷಯದಲ್ಲೂ ಕಾಂಪ್ರಮೈಸ್ ಆಗಿ ಸೋತು ಲಾಸ್ಟ್ಗೆ ನಿಮ್ಮಿಂದ ಏನು ಅವ್ರಿಗೆ ಆನ್ಸರ್ ಸಿಕ್ಲಿಲ್ಲ, ಹೋಪ್ಸೇ ಹೊಟ್ಟೋದ್ಮೇಲೆ ನಿಮ್ಗೆ ಈ ತರ ನೆಕ್ಸ್ಟ್ ಆಕ್ಷನ್, ನೀವು ನಿಮ್ ಲೈಫಲ್ಲಿ ಬ್ಯುಸಿ ಆಗ್ಬಿಟ್ಟು ನೀವು ನೆಕ್ಸ್ಟ್ ಆಕ್ಷನ್ ತಗೊಂಡಿರ್ತೀರಾ. ಅದು ಅವ್ರಿಗೆ ಅರ್ಥ ಆಗಿಲ್ಲ ಇವಾಗ ಸದ್ಯಕ್ಕೆ ಅಂತ ಹೇಳ್ಬೋದು. ಓಕೆ, ಇದಾಗಿತ್ತು ರೀಡಿಂಗ್ ಗೈಸ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಿಮ್ಗೆ ಇದು ರೆಸೊನೇಟ್ ಆಗಿದ್ರೆ ಮರಿತೀರಾ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.